ಲೋಕಭೋಗಿಗಳ ಹಾಸ್ಯದಿಂದಲೂ ಗರ್ವಿಷ್ಠರ ನಿಂದೆಯಿಂದಲೂ ನಮ್ಮ ಮನಸ್ಸು ಬೇಸತ್ತು ಹೋಯಿತು. ಶುಕ್ರವಾರ 19 ಏಪ್ರಿಲ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ದಾನಿಯೇಲನ ಗ್ರಂಥ 5ನೇ ಅಧ್ಯಾಯದ 20ನೇ ವಚನ. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಸ್ಥಾನದಿಂದ ತಳ್ಳಿ ಮಾನವನ್ನು ತೆಗೆದುಬಿಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮ ದೇವರ ಮುಂದೆ ಯಥಾರ್ಥವಾಗಿ ದೇವರು ಕೊಟ್ಟಂತ ಸ್ಥಾನದಲ್ಲಿ ತೃಪ್ತರಾಗಿ ಒಳ್ಳೆಯದನ್ನು ನಮ್ರತೆಯಿಂದ ಮಾಡುವುದಾದರೆ ಆಶೀರ್ವಾದವೇ ಸರಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಮ್ರತೆಯು ಆಶೀರ್ವಾದ ತರುವಂತದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಅರಸನಾದ ಬೆಲ್ಶೆಸ್ಸರನು ತಾನು ವೈಭವದಲ್ಲಿ ಮೆರೆಯುವಂತಹ ಸ್ಥಿತಿಯಲ್ಲಿ ಒಂದು ಕೈಬರಹವನ್ನು ನೋಡಿ ಹೆದರಿದನು. ಅವನ ಮುಖ ಕಳಗೊಂದು ಹೋಯಿತು. ಎಲ್ಲರೂ ತನ್ನ ರಾಜ್ಯದಲ್ಲಿರುವಂತಹ ಎಲ್ಲರನ್ನೂ ಕರೆದು ಜ್ಞಾನಿಗಳು ಅದರ ವಿಚಾರವಾಗಿ ತಿಳಿಸಬೇಕು, ಅರ್ಥ ಹೇಳಬೇಕೆಂಬುದಾಗಿ ಕೇಳಿದಾಗ ಯಾರಿಗೂ ಹೇಳಲು ಸಾಧ್ಯವಾಗಲಿಲ್ಲ. ಆಗ ರಾಣಿಯು ಬಂದು ತನ್ನ ತಂದೆಯಾದಂಥ ನೆಬೂಕದ್ನೆಚ್ಚರನ ಸಮಯದಲ್ಲಿ ದಾನಿಯೇಲ್ ಎಂಬುವಂಥ ವ್ಯಕ್ತಿ ದೈವ ಜ್ಞಾನದಿಂದಾಗಿ ಎಲ್ಲಾ ಕನಸುಗಳನ್ನು ಎಲ್ಲಾ ವಿಚಾರಗಳನ್ನು ತಿಳಿಸುವಂತವನಾಗಿದ್ದನು ಎಂಬುದಾಗಿ ಹೇಳುವಾಗ ದಾನಿಯೇಲನನ್ನು ಕರೆಸಿದರು. ದಾನಿಯೇಲನಿಗೆ ಅರಸನು ಶ್ರೇಷ್ಠವಾದಂಥ ಬಹುಮಾನ ಕೊಡುತ್ತೇನೆಂಬುದಾಗಿ ಹೇಳಿದಾಗ ದಾನಿಯೇಲನು ನಿರಾಕರಿಸಿ ದೇವರ ಚಿತ್ತದಂತೆ ದೇವರ ಬಲದಿಂದಾಗಿ ಆ ವಿಚಾರವನ್ನು ತಿಳಿಸುತ್ತೇನೆಂಬುದಾಗಿ ಹೇಳಿದನು. ಅದೇನೆಂದರೆ, ನಿನ್ನ ದಿನಗಳು ಎಣಿಸಲ್ಪಟ್ಟಿವೆ ಎಂಬುದಾಗಿಯೂ ಮತ್ತು ಈ ಒಂದು ರಾಜ್ಯ ಅದು ಭಾಗಗಳಾಗುವುದು ಎಂಬುದಾಗಿಯೂ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಾಣಿಸಿಕೊಂಡಿದ್ದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದನು. ದಾನಿಯೇಲನಿಗೆ ಬಹುಮಾನ ಕೊಟ್ಟರು. ಆದರೆ ಅದೇ ರಾತ್ರಿ ಅರಸನು ಕೊಲ್ಲಲ್ಪಟ್ಟನು. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲನು ಅರಸನಿಗೆ ಹೇಳಿದಂತ ಮಾತೇನೆಂದರೆ, ನಿನ್ನ ಸ್ಥಾನದಲ್ಲಿ ಮೆರೆಯುವಾಗ ನೀನು ಯೋಗ್ಯನಲ್ಲ ಎಂಬುದಾಗಿ. ದೇವರ ದೃಷ್ಟಿಯಲ್ಲಿ ದೇವರು ಕೊಟ್ಟಂತ ಸ್ಥಾನಮಾನಗಳು, ದೇವರು ಕೊಟ್ಟಿರ್ತಕ್ಕಂಥ ಅಧಿಕಾರವು ಮೆರೆಯುವುದಕ್ಕಾಗಿ ಗರ್ವ ಪಡುವುದಕ್ಕಾಗಿ ಅಲ್ಲ, ಬದಲಾಗಿ ನಮ್ರತೆಯಿಂದ ಕಾಣಿಸಿಕೊಳ್ಳುವಾಗ ದೇವರು ಇನ್ನೂ ಹೆಚ್ಚಾದಂತ ಆಶೀರ್ವಾದ ಕೊಡುತ್ತಾನೆ. ಮೆರೆಯುವಾಗ, ತಾನು ಗರ್ವದಿಂದ ಮೆರೆಯುವಾಗ ಆಗಲೇ ದೇವರು ಅದನ್ನು ನಿಲ್ಲಿಸುತ್ತಾನೆ. ನಾವುಗಳು ದೇವರು ಕೊಟ್ಟಂತ ಸ್ಥಾನಮಾನಗಳು, ಸ್ಥಿತಿಗತಿಗಳು, ಆಶೀರ್ವಾದಗಳು, ಅಧಿಕಾರಗಳನ್ನು ಹೊಂದಿಕೊಂಡಾಗ ನಮ್ರತೆಯಿಂದ ದೇವರಿಗೆ ಯೋಗ್ಯವಾದದ್ದನ್ನು, ನಮ್ಮಿಂದ ಸಲ್ಲಬೇಕಾದಂಥ ಮಹಿಮೆಯನ್ನು ಸಲ್ಲಿಸೋಣ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ, ದೇವರ ನಾಮವನ್ನು ಹೆಚ್ಚಿಸೋಣ. ಕರ್ತನೆ, ದಯಾಮಯ ಸ್ವಾಮಿ, ನಮ್ಮನ್ನು ಈವರೆಗೂ ಕಾಪಾಡುತ್ತಾ ಆಶೀರ್ವದಿಸಿ ನಡೆಸಿದ್ದಿ. ನಮ್ರತೆಯಿಂದ ನಿನ್ನ ಮುಂದೆ ಕಾಣಿಸಿಕೊಳ್ಳುವಂತ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ, ಆಮೆನ್.